ಮಾಡಿ ಬೆಳೆಸಿದೆ. ಇಲ್ಲ ನನಗೆ ಪಂಚಣ್ಣವ್ರ ಪಾಪ ಬರ್ತಿರೋ ಬನ್ನಿ ಸರ್. ಹಲೋ, ಪ್ರತಿ ವರ್ಷ ಬರ್ತಾರೆ ಸರ್ ನಮ್ಮೂರಿಗೆ. ಮಾತಾಡಿ ಶಿವಕುಮಾರ್ ಅವರು. ಎಲ್ಲರಿಗೂ ನಮಸ್ಕಾರ. ಈ ದಿನ ಗುಬ್ಬಿ ಪಟ್ಟಣದಲ್ಲಿ ಗೋಸಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಅವರ ದೇವಾಲಯದ ಮುಂಭಾಗ ಮೈಸೂರಿನ ಸುತ್ತೂರು ಜಾತ್ರಾ ಮಹೋತ್ಸವದ ಒಂದು ಪ್ರಚಾರದ ಒಂದು ರಥ ಈ ದಿನ ದೇವಾಲಯ ಮುಂಭಾಗದಲ್ಲಿ ಬಂದಿದೆ. ಈ ಒಂದು ಜಾತ್ರಾ ಮಹೋತ್ಸವ ಪರಮ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು, ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಸುತ್ತೂರು ಕ್ಷೇತ್ರ ಇವರ ಸಾನ್ನಿಧ್ಯದಲ್ಲಿ ಈ ಒಂದು ಜಾತ್ರಾ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ನಡೆತಕ್ಕಂಥ ಉದ್ದೇಶದಿಂದ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಈ ಒಂದು ಭಕ್ತಿಪೂರ್ವಕವಾದ ರಥ ಪ್ರಚಾರವನ್ನು ಮಾಡುವುದರ ಮೂಲಕ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ, ಹೆಚ್ಚು ಭಕ್ತರು ಸೇರಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಆ ಒಂದು ಸ್ಥಳದಲ್ಲಿ ಭಕ್ತಿಪೂರ್ವಕವಾಗಿ ನಡೀತಕ್ಕಂಥ ಒಂದು ವಿಜೃಂಭಣೆಯ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಜನವರಿ 15ರಿಂದ 20ನೇ ತಾರೀಕುವರೆಗೂ ಕೂಡ ಅನೇಕ ವಿವಿಧ ಪೂಜಾ ಕಾರ್ಯಕ್ರಮಗಳೊಂದಿಗೆ ಅಲ್ಲಿ ಕಾರ್ಯಕ್ರಮ ನಡೀತದೆ. ಎಲ್ಲ ಭಕ್ತರು ಕೂಡ ಅಲ್ಲಿಗೆ ದಯಮಾಡಿ ಜಾತ್ರಾ ಮಹೋತ್ಸವವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಈಗ ನಮ್ಮ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಯುವ ಮುಖಂಡರು, ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಆಗಿದ್ದಂತಹ ಯುವಕರು ಆದಂಥ ದಿಲೀಪ್ ಕುಮಾರ್ ಅವರು ಈಗ ಒಂದೆರಡು ಮಾತಾಡಬೇಕು ಅಂತ ಹೇಳಿ ಅಲ್ಲಿ ಮನವಿ ಮಾಡ್ಕೊಂತೀನಿ. ಈ ದೇವಸ್ಥಾನಕ್ಕೆ ಬಂದು ಹೊರಟೆ ತುಮಕೂರಿಗೆ ನಾನು ಮಾತಾಡಿ ಎರಡೆರಡು ಮಾತಾಡಿ ಇದು ಅವಕಾಶ ಸಿಗಲ್ಲ. ಈ ದೇವಸ್ಥಾನದ ದೂರ ಇದು ಏನಿವತ್ತು ಗುಬ್ಬಿ ಪಟ್ಟಣಕ್ಕೆ ಸುತ್ತೂರು ಮಠದ ವತಿಯಿಂದ ಜಾತ್ರಾ ಮಹೋತ್ಸವ ಜನವರಿ 15 ಮತ್ತು 20ನೇ ತಾರೀಕು ಹಮ್ಮಿಕೊಳ್ಳೋದ್ರಿಂದ ಭಕ್ತಾದಿಗಳಲ್ಲಿ ಮತ್ತು ಎಲ್ಲ ಭಕ್ತರು ಪಾಲ್ಗೊಳ್ಳಬೇಕು ಅನ್ನೋ ರೀತಿಯಲ್ಲಿ ಸುತ್ತೂರು ಸ್ವಾಮೀಜಿಯವರು ಪ್ರಚಾರ ಕಾರ್ಯಕ್ರಮ ಕೈಗೊಳ್ಳೋದು ತುಂಬ ಸಂತೋಷಕರ ವಿಚಾರ. ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕಿನ ಜನತೆ ಭಕ್ತಾದಿಗಳು ಭಾಗವಹಿಸಬೇಕು ಮತ್ತು ಜಾತ್ರಾ ಮಹೋತ್ಸವವನ್ನು ಯಶಸ್ವಿ ಮಾಡಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾ ಮತ್ತೊಮ್ಮೆ ಇದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಬೇಕು. ಇಲ್ಲೂ ಭಕ್ತರು ಪಾಂಪ್ಲೆಟ್ಗಳು ಇಸ್ಕೊಂಡು ಎಲ್ಲ ಭಕ್ತಾದಿಗಳಿಗೆ ತಲುಪಿಸ್ಬೇಕು. ಇಂಥ ದಿನ ಜಾತ್ರೆ ಅಂತ ಅರಿವು ಮೂಡಿಸ್ಬೇಕು, ಸ್ವಾಮಿ ಕೃಪೆಗೆ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಡ್ಬೇಕು ಅಂತ ಎಲ್ಲರೂ ಹೇಳ್ತಾ ಒಂದೆರಡು ಮಾತು ಮುಗಿಸಿ. ಜೈ. ಈ ಒಂದು ರಥದ ಜವಾಬ್ದಾರಿಯನ್ನು ಸುತ್ತೂರು ಮಠದಿಂದ ಬಂದಿರತಕ್ಕಂತಹ ಹಿರಿಯರಾದಂಥ ಪಂಚಾಕ್ಷರಿಯರವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿ ವರ್ಷನೂ ಕೂಡ ಈ ಸ್ಥಳಕ್ಕೆ ಬಂದು ಸ್ವಾಮಿಯವರ ಆಶೀರ್ವಾದ ತೆಗೆದುಕೊಂಡು ಇಲ್ಲಿ ಒಂದು ಭೋಜನ ವ್ಯವಸ್ಥೆಯನ್ನು ಸ್ವೀಕಾರ ಮಾಡಿ ಹೋಗ್ತಾ ಇದ್ದಾರೆ. ಅವ್ರಿಗೆ ಗುಬ್ಬಿ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ನಗರದ ಪರವಾಗಿ ಭಕ್ತವೃಂದ ಪರವಾಗಿ ಅವ್ರನ್ನ ಕೇಳ್ಕೊತಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ಸಂಘದ ಪರವಾಗಿ ಅದರ ಪರವಾಗಿ ನಾವು ಈ ರಥಯಾತ್ರೆಯನ್ನು ಪ್ರತಿ ವರ್ಷದಂತೆ ಸ್ವಾಗತ ಬಯಸ್ತಾ ಇದ್ದೇವೆ. ಈ ವರ್ಷವನ್ನು ಈ ರಥವನ್ನು ಸ್ವಾಗತಿಸ್ತಾ ಈ ಬಂದಿರತಕ್ಕಂಥ ಎಲ್ಲ ನಮ್ಮ ಅತಿಥಿಗಳಿಗೆ ಭೋಜನದ ವ್ಯವಸ್ಥೆಯನ್ನು ದಾಸೋಹ ಸಮಿತಿಯಲ್ಲಿ ಮಾಡಿಸ್ತಾ
ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಸುತ್ತೂರು ಮಠದ ಸಿಬ್ಬಂದಿ ಹಾಗೂ ಅಧಿಕಾರಿ ವರ್ಗದವರಿಗೆ ಶುಭಾಶಯಗಳನ್ನು ಕೇಳ್ತಾ ಇದ್ದೇವೆ. ಗುಬ್ಬಿ ಚನ್ನಬಸವೇಶ್ವರ ಸ್ವಾಮಿಗಳ ಪಾದಾಭಿಷೇಕ ತೊಡಮಟ್ಟು ಅವರಿಗೆ ಶುಭಾಶಯ ಕೋರ್ತಾ ಇದ್ದೀವಿ. ಜೈ ಹಿಂದ್.